ಇವಾಗೆಲ್ಲ ಕೇಳ್ಕೊಂಡು ಇವತ್ತೆಲ್ಲದಕ್ಕೂ ಆಡ್ತಿದ್ರು ದನಿ. ಸೊ ಗಾಯ್ಸ್ ನಮ್ಮ ಹಳೆ ಮನೆಗೆ ಚಳಿಲಿ ಇವಳಿಗೆ ಐಸ್ ಕ್ರೀಮ್ ಗಾಯ್ಸ್ ಪಾತ್ರೆ ಎಲ್ಲ ವಾಶ್. ಇವತ್ತೊಂದು ಫೇಸ್ ಪ್ಯಾಕ್ ಪಾರ್ಲರ್ ಅದು ಇದು ಮಮ್ಮಿ ನೋಡಿ ನಮ್ಮ ಫ್ರೆಂಡ್ ಬಂದು ಎಲ್ಲ ಫ್ಲಾಪ್ ಆಗೋಯ್ತು. ಮಳೆ ಸ್ಟಾರ್ಟ್ ಆಗೋಯ್ತು. ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿ? ಸೊ ನಮ್ಮ ಪಾಪುದು ಇವತ್ತು ಫಸ್ಟ್ ಡ್ಯಾನ್ಸ್ ಕ್ಲಾಸ್ಗೆ ಏನು ಫೀಸ್ ಎಲ್ಲ ಯಾವ ಥರ ಮತ್ತು ಬೇಸಿಕ್ ಏನು ಅದೆಲ್ಲ ಕೇಳ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಗುರುವಾರ ಪೂಜೆ ಎಲ್ಲ ಮಾಡಾಯಿತು. ಬನ್ನಿ ಹೋಗ್ಬಿಟ್ಟು ಏನೇನು ಡೀಟೇಲ್ಸ್ ಅಂತ ನನಗೂ ಗೊತ್ತಾದರೆ ನಿಮಗೂ ಎಲ್ಲ ಶೇರ್ ಮಾಡ್ಕೊತೀನಿ. ಬಾಯ್ ಬಾಯ್ ಬಾಯ್. ಈ ಕಡೆ ಬನ್ನಿ ಆಯ್ತು. ಹೌದಾ? ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ದು ಹಳೆ ಮನೆ ಹತ್ರನೇ ಇರೋದು, ಸೇಮ್ ಪಾಪು ಸ್ಕೂಲ್ ಇದ್ದೆಲ್ಲ ಅಲ್ಲೇ ಕ್ಲಾಸ್ ಇರೋದು. ಅವರು ಕೂಡ ಬಂದಿದ್ರು. ನಮ್ಮ ನೇಬರ್ ಒಬ್ರು ಇದ್ದಾರಲ್ಲ ಶಾರದಾ ಅಂತ, ಅವ್ರ ಮಗಳನ್ನು ಸೇರಿಸ್ಬೇಕು ಅಂತ ಇದ್ದರು. ಈ ಥರ ಯಾರು ಜೊತೇಲಿದ್ದರೆ ಮಕ್ಕಳು ಬೇಗ ಕಲಿತಾರೆ. ನಾವು ಅಷ್ಟೇ ಏನಾದರೂ ಕಲಿಬೇಕು ಅಂದರೆ ಯಾರಾದರೂ ಇನ್ನೊಬ್ರು ಇದ್ರೇ ಚೆನ್ನಾಗಿರುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ಶೇರ್ ಮಾಡ್ಕೋಬೋದು ಅಂತ ಹೇಳಿ ಇವಾಗ ಹೋಗ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡು ಬಂದ್ವಿ. ಪರವಾಗಿಲ್ಲ, ಓಕೆ ಅನಿಸ್ತು. ನೋಡೋಣ ನೆಕ್ಸ್ಟ್ ವೀಕಿಂದನೇ ಜಾಯಿನ್ ಮಾಡೋಣ ಅಂತ ಇವಾಗ ಅವ್ರ ಮನೆ ಕೂಡ ಹೋದೆ. ಇವಾಗ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗ್ಬಿಟ್ಟು ನಾವು ಮನೆಗೆ ಬಂದಿದ್ದೀವಿ. ಅವ್ರ ಮನೆಗೆ ಸ್ವಲ್ಪ ರೀಲ್ಸ್ ಮಾಡಿಬಿಟ್ಟು ನಮ್ಮ ಮನೆಗೆ ಹೋಗ್ತೀವಿ. ಸೊ ಗಾಯ್ಸ್ ಇವರಿಬ್ಬರು ಡ್ಯಾನ್ಸ್ ಕ್ಲಾಸ್ ನೋಡೋಣ ಹೆಂಗೆ ಕಲ್ತ್ಕೋತಾರೆ ಏನು ಮಾಡ್ತಾರೆ ಅಂತ. ನಮ್ಮ ಬೇಬಿ ಮತ್ತು ಧನ್ಯ. ಸೊ ಇವಾಗ ಅವ್ರ ಮನೆ ಹತ್ರ ಕೂಡ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಲ್ಲಿಂದ ವಾಕ್ ಮಾಡ್ಕೊಬರೋಷ್ಟರಲ್ಲಿ ಸುಸ್ತಾಯಿತು. ಹಂಗೆ ನಾವು ಫಸ್ಟ್ ಇದ್ವಲ್ಲ ಮೇಲ್ಗಡೆ ಅಲ್ಲೋಗ್ಬಿಟ್ಟು ಸ್ವಲ್ಪ ಒಂದು ರೀಲ್ಸ್ ಬೇಕಾಗಿತ್ತು, ಅಲ್ಲೆಲ್ಲ ರೀಲ್ಸ್ ಮಾಡಿಕೊಂಡು ಇವಾಗ ನಮ್ಮ ಮನೆಗೆ ಕೂಡ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೋಸೆ ಮಾಡಿದ್ದೆ ಪಾಪುಗೆ. ಆ್ಯಕ್ಚುಲಿ ಇಲ್ಲಿವರೆಗೂ ನಾವೇ ತಿನ್ನಿಸ್ತಾ ಇದ್ವಿ. ಇವಾಗಿಂದ ಲೈಟಾಗಿ ಅವಳೇ ತಿನ್ನಲಿ ಅಂತ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ನಲ್ಲ. ಚೆನ್ನಾಗಿತ್ತು, ಒಂಥರ ಕ್ಯೂಟಾಗಿ ದೋಸೆಗೆ ಸಾಂಬಾರೆಲ್ಲ ಹಚ್ಕೊಂಡು ತಿಂತಾಯಿದ್ಲು. ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಹಂಗೆ ಚೆನ್ನಾಗಿ ಮಾತಾಡ್ತಾಯಿದ್ಲು. ಅದಲ್ಲ ಅದೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾನು ಬೇಬಿ. ನಮ್ಮ ಪಾಪು ಇವಾಗ ಏನಪ್ಪ ದೋಸೆ ತಿಂತಾ ಇಟ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಪಾಪುದು ಡ್ಯಾನ್ಸ್ ಕ್ಲಾಸ್ಗೆ ಇವತ್ತು ಫಸ್ಟ್ ಡೇ. ಆರ್ ಯು ಎಕ್ಸೈಟೆಡ್? ಎಸ್. ಓಕೆ ಬನ್ನಿ, ಹೆಂಗೆಲ್ಲ ಇರುತ್ತೆ ಅವಳ ಜರ್ನಿ, ಹೇಗಿರುತ್ತೆ, ನಿಮಗೇನಾದರೂ ಯೂಸ್ ಆಗ್ಬೋದು. ಯಾರಾದರೂ ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರು ಇವಾಗ ಸೇಮ್ ಪಾಪು ಏಜಲ್ಲಿ ಯಾರಾದರೂ ಇದ್ದರೆ ಅವ್ರು ಆಗ್ತಿದ್ರೆ ಏನಾದರೂ ಯೂಸ್ ಆಗ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಡಿ. ಮಾಡಿಲ್ಲ, ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ಇವಾಗ ಕಸ ಗುಡಿಸ್ಬೇಕು ಫಸ್ಟ್. ಸೊ ಕಸ ಗುಡಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಟ್ರೈಪಾಡು ಗಾಯ್ಸ್ ಈ ಚಳಿಲಿ ಇವಳಿಗೆ ಐಸ್ ಕ್ರೀಮ್ ಬೇಕಂತೆ. ನೋಡಿ ನಿಮ್ಮನೇಲೂ ಮಕ್ಕಳಿದ್ರೆ ಐಸ್ ಕ್ರೀಮ್ಗೆ ಆಟ ಮಾಡ್ತಾರ ಅಂತ. ಐಸ್ ಕ್ರೀಮ್ ತಿನ್ಬಾರ್ದಲ್ಲ. ಪಾತ್ರೆ ಎಲ್ಲ ವಾಶ್ ಮಾಡಾಯ್ತು. ಇವಾಗ ಕಿಚನ್ ಸ್ವಲ್ಪ ಎಷ್ಟೇ ಕ್ಲೀನ್ ಮಾಡಿದ್ರು ಈ ಪಾತ್ರೆ ಅದಕ್ಕೆ ಡೈಲಿ ಬರೀ ಒಂದ್ಸಲ ಮಾತ್ರ ಕ್ಲೀನ್ ಮಾಡೋದು. ಇವತ್ತೊಂದು ಫೇಸ್ ಪ್ಯಾಕ್ ರೆಡಿ ಮಾಡಿದ್ದೀನಿ. ಏನು ದೊಡ್ಡ ಫೇಸ್ ಪ್ಯಾಕ್ ಅಲ್ಲ, ಕಡಲೆ ಹಿಟ್ಟು ಮತ್ತು ಮೊಸರು ಅಷ್ಟೇ, ಮತ್ತು ಬಿಸಿನೀರು ಕುಡಿಬೇಕು. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ವೆಯ್ಟ್ ಲಾಸ್ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಬಟ್ ಇವತ್ತು ಮಾರ್ನಿಂಗ್ ಮರ್ತೋಗ್ಬಿಟ್ಟೆ ಏನೇನು ತಿಂದೆ ಅಂತ ಹೇಳೋಕ್ಕೆ. ನಾನು ಯಾವಾಗೇ ವೆಯ್ಟ್ ಲಾಸ್ ವೀಡಿಯೋ ಶಾರ್ಟ್ಸಲ್ಲಿ ಮಾಡಲಿ ಅಥವಾ ಎಲ್ಲೇ ಮಾಡೋಕ್ಕೋದ್ರೂ ವೆಯ್ಟ್ ಲಾಸೇ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಸಲ ನಾನು ಕರೆಕ್ಟಾಗಿ ಏನೂ ಡೀಟೇಲ್ ವೀಡಿಯೋ ಮಾಡಲ್ಲ, ಜಸ್ಟ್ ರ್ಯಾಂಡಮಾಗಿ ಹಂಗೆ ತೋರಿಸ್ತೀನಿ. ಆ್ಯಂಡ್ ನಮ್ಮ ಕಡಲೆ ಹಿಟ್ಟಿನ ಪ್ಯಾಕ್ ರೆಡಿಯಾಗಿದೆ, ಇದನ್ನು ಹಚ್ಕೊಂಡ್ಬಿಡ್ತೀನಿ. ಹಚ್ಕೊಂಡೆ ಹಂಗೆ ಮಾತಾಡೋಣ. ಫುಲ್ಲು ಕೋಲ್ಡ್ ಇತ್ತು, ಮೊಸರು ಹಂಗೆ ಹಚ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಫುಲ್ಲು ಕೋಲ್ಡ್ ಆಗ್ತಿದೆ. ಆ್ಯಂಡ್ ನೀವು ಯಾರಾದರೂ ನಂತರ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿ ವೆಯ್ಟ್ ಲಾಸೇ ಮಾಡೋಕ್ಕಾಗ್ತಿಲ್ಲ, ಸ್ಟ್ರಕ್ ಆಗ್ಬಿಟ್ಟಿದ್ದೀರಾ ಅಂದರೆ ನನಗೂ ಕಮೆಂಟ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ಹೇಳಿ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ, ಆದರೂ ಏನೇ ಟ್ರೈ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ. ವಾಕಿಂಗ್ 10,000 ಸ್ಟೆಪ್ಸ್ ಒಂದು ಮಾಡೋಕ್ಕಾಗ್ತಿಲ್ಲ, ಅದೊಂದು ಮಾಡಬೇಕು. ಇವಾಗ ಪಾಪುನ ಡ್ಯಾನ್ಸ್ ಕ್ಲಾಸ್ ಸೇರಿಸ್ತೀವಲ್ಲ, ಅವಳಿಗೆ ಸಂಜೆ ಬ್ರೇಕ್ ಅವಳಿಗೆ 4:30 5:40 ಇರೋದು. ಅವಾಗಾದರೂ ಹೋಗೋಣ ಅಂತ ಫುಲ್ಲು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಟ್ ವೀಕ್ಲಿ 2 ಡೇಸ್ ಅಷ್ಟೇ ಇರೋದು, ಏನು ಮಾಡೋಕ್ಕಾಗಲ್ಲ. ಅವಾಗಲಾಗೆ
ಬ್ಲ್ಯಾಕ್ ಫೇಸ್ ಪ್ಯಾಕ್ ಎಲ್ಲ ಹಾಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಶ್ ಅಪ್ ಆಗಿಬಿಟ್ಟು ಸಾಂಬಾರು ಮಾಡಬೇಕಾದ್ರೆ ನಮ್ಮ ಬೇಬಿ ನೋಡಿ ಕುತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಸ್ವಲ್ಪ ಹೊತ್ತು ಟಿವಿ ಹಾಕೊಂಡಿದ್ದೀನಿ. ಜಾಸ್ತಿ ನೋಡಲ್ಲ ಅವಳು, ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ಊಟ ಎಲ್ಲ ಮಾಡಿದ್ದು ಸ್ಕೂಲಿಂದ ಬಂದು ಇವಾಗ ಸ್ವಲ್ಪ ಊಟ ಅವಳೇ ಮಾಡಿದ್ದಾಳೆ, ದೋಸೆ ಅವಳೇ ತಿಂದು ನೋಡಿದ್ರಲ್ಲ. ಸೊ ಇವಾಗ ಒಂದು 10-15 ಮಿನಿಟ್ಸ್ ಅಷ್ಟೇ ಗಾಯ್ಸ್. ಇವಾಗ ಅವಳು ನೋಡಿ ಐಸ್ ಕ್ರೀಮ್ ತಿಂತಿದ್ದಾಳೆ, ಈಗ ಅವಳೇ ಮಲ್ಕೊಬಿಡ್ತಾಳೆ. ಅದಾದಮೇಲೆ ನಾವು ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕಾದ್ರೆ ಮತ್ತೆ ಸಿಗ್ತೀವಿ. ಬಾಯ್. ನಂದು ಇವಾಗ ಬಿಸಿನೀರಿದೆ, ಅವಳು ಒಬ್ಬಳೇ ಮಲ್ಕೊತಾಳೆ, ತೋರಿಸ್ತೀನಿ ನೋಡಿ ಇವಾಗ. ಅದು ಹೆಂಗ್ ತಳ್ತಾರ ಹಂಗ ಪಾಪುನ ಬಿಡು ಆಯ್ತು. ಮೈ ಗಾಡ್, ಪಾಪ ಕಣೆ ಬೇಜಾರು ಮಾಡ್ಕೊಂಡ್ಬಿಡ್ತದು. ಯಾಕೆ ಬಿಸಾಕ್ದೆ? ಮಲ್ಕೋ ಆಯ್ತು ಉಂಡ. ಮನೆಯಲ್ಲೇ ಮಾಡಿರೋದು ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿದೆ. ಸ್ವಲ್ಪ ಬಂದ್ರೇ ಟೇಸ್ಟ್ ಇರುತ್ತಂತೆ. ಇದು ಜಾಸ್ತಿ ಮೊಳಕೆ ಬಂದರೆ ಒಂಥರ ಸ್ವೀಟ್ ಆಗಿಬಿಡುತ್ತಂತೆ ಸಾಂಬಾರು. ನನಗೂ ಗೊತ್ತಿರಲಿಲ್ಲ, ಎಲ್ಲೋ ನೋಡಿದೆ. ಸೊ ನಿಮಗೆ ಏನನ್ಸುತ್ತೆ? ಆಮೇಲೆ ನೇರಳೆಣ್ಣು ತೊಗೊಬಂದಿದ್ವಿ. 1 ವೀಕಿಂದ ಕಂಟಿನ್ಯೂಸ್ ಆಗಿ ತಿಂದು ನೇರಳೆಣ್ಣು ಮೇಲೆ ಜಿಗುಪ್ಸೆ ಬಂದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ನಾನು ಸಾಂಬಾರು ಮಾಡೋದು ಮತ್ತೆ ಮೊಳಕೆ ಕಾಳು ಸಾಂಬಾರು ಆಲ್ಮೋಸ್ಟ್ ಇನ್ನೂ ಸ್ಟಾರ್ಟ್ ಇವಾಗ ಮಾಡಿದ್ದೀನಿ. ಕಾಳೆಲ್ಲ ಹಾಕಿ ಒಗ್ಗರಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಮೇನ್ ಇದಕ್ಕೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹಾಕ್ಬಿಟ್ಟು ಲಾಸ್ಟಲ್ಲಿ ಮಸಾಲೆ ಹಾಕಿದ್ರೆ ನಮ್ಮ ಸಾಂಬಾರು ರೆಡಿ. ನೋಡಿ ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಸಾಂಬಾರು ರೆಡಿ ಮಾಡಿಬಿಟ್ಟೆ. ಟೈಮ್ ಆಗೋಗಿದೆ. ಇನ್ನು 20 ಮಿನಿಟ್ಸಲ್ಲಿ ನಾವು ರೆಡಿ ಆಗಿಬಿಟ್ಟು ಹೋಗಬೇಕು. ಬಿಕಾಸ್ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗೋಕ್ಕೆ ಒಂದು 10 ಮಿನಿಟ್ಸ್ ಬೇಕು. ನೋಡಿ ಸಾಂಬಾರು ಚೆನ್ನಾಗಿದೆ. ನಾನು ಡಯೆಟ್ಗೆ ಅಂತ ಸಪ್ರೇಟಾಗಿ ಏನೂ ಮಾಡ್ಕೊಳ್ಳಲ್ಲ. ಸ್ವಲ್ಪ ಇವಾಗ ಬೇಗ ಅಡುಗೆ ಮಾಡ್ಕೊಬಿಡ್ತೀನಿ. ಬಿಕಾಸ್ 7 o'clock ಒಳಗಡೆ ತಿನ್ಕೊಬಿಡೋಣ ಅಂತ. ಇಷ್ಟೇ, ಸಾಲ್ಟ್ ಹಾಕ್ಬಿಟ್ರೆ ರೆಡಿ. ಸೊ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಡ್ಯಾನ್ಸ್ ಕ್ಲಾಸ್ ಕೂಡ ರೆಡಿ ಆಯಿತು. ಪಾಪನ ರೆಡಿ ಆದಲು, ನಾನು ಕೂಡ ರೆಡಿಯಾಗಿ ಫಸ್ಟ್ ಡೇ ಅಲ್ವಾ ಅಂತ ಹೇಳ್ಬಿಟ್ಟು ಇವತ್ತು ಆಟೋದಲ್ಲಿ ಹೋಗಿದ್ದೀನಿ. ಇಲ್ಲಾಂದರೆ ವಾಕ್ ಮಾಡ್ಕೊಂಡೇ ಹೋಗ್ತಾಯಿದ್ದೆ. ಆ್ಯಂಡ್ ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಆಪರ್ಚುನಿಟಿಗಳು ತುಂಬ ಕಡಿಮೆ ಇತ್ತು. ಇವಾಗ ನೋಡಿದ್ರೆ ಒಂದೊಂದು ಏರಿಯಾಗೂ ಒಂದೊಂದು ಥರ ಆ್ಯಕ್ಟಿವಿಟೀಸು, ಡ್ಯಾನ್ಸ್ ಕ್ಲಾಸ್, ಸ್ವಿಮ್ಮಿಂಗ್ ಕ್ಲಾಸ್, ಏನೇನು ಬೇಕು ಎಲ್ಲ ಆರಾಮಾಗಿ ಸಿಗುತ್ತೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ನಾವು ಟೈಮ್ ವೇಸ್ಟ್ ಮಾಡ್ತೀವಿ, ಅವರು ಕೂಡ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕವಳು ಆದ್ರೂ ಪರವಾಗಿಲ್ಲ. ಇವಾಗಿಂದಲೇ ಸ್ವಲ್ಪ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ರೆ ಅವಳು ಮುಂದೆ ಆಟ ಮಾಡಲ್ಲ. ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು ನಾನು ಇವಾಗಿಂದಲೇ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಮ್ಯಾಮ್ ಕೂಡ ಹೇಳಿದ್ದಾರೆ. ಅವಳು ಇನ್ನೂ ಚಿಕ್ಕವಳಲ್ವಾ, ಅಷ್ಟೊಂದಿಲ್ಲ, ಬೇಗ ಏನೂ ಕಲಿಯೋಕ್ಕಾಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ. ನಾನು ಕೂಡ ಏನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ, ಪರವಾಗಿಲ್ಲ ಅವ್ನು ನಿಧಾನಕ್ಕೆ ಕಲೀಲಿ ಅಂತ ಹೇಳ್ಬಿಟ್ಟು ಇವಾಗ ಡ್ಯಾನ್ಸ್ ಕ್ಲಾಸ್ ಕೂಡ ಬಂದ್ವಿ. ಆಲ್ರೆಡಿ ಮಕ್ಕಳು ಇವಾಗ ಲೈಟಾಗಿ ಬರ್ತಿದ್ರು, ಅವ್ರು ಇನ್ನೂ ಬಂದಿರಲಿಲ್ಲ ನಮ್ಮ ನೇಬರ್. ನಾನು ಅಷ್ಟರಲ್ಲಿ ಆಟೋದಲ್ಲಿ ಹೋಗ್ಬಿಟ್ನಲ್ಲ, ಸ್ವಲ್ಪ ಬೇಗ ಹೋದೆ. ಪಾಪ ನೋಡಿ ಮತ್ತು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಅಂದರೆ ಬರೀ ಡ್ಯಾನ್ಸ್ ಮಾತ್ರ ಅಲ್ಲ, ನಿಮಗೆ ಬೇರೆ ಥರ ಫೋಕಸ್ ಆಗಿರ್ಬೋದು, ಕಾನ್ಸಂಟ್ರೇಷನ್, ಸ್ಟೆಬಿಲಿಟಿ ಎಲ್ಲ ಥರ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬರೀ ಡ್ಯಾನ್ಸ್ ಕ್ಲಾಸ್ ಒಂದೇ ಅಂತ ನೋಡೋಕೆ ಹೋಗಬೇಡಿ. ಆ್ಯಂಡ್ ಅವ್ರು ಇವಾಗ ಎಜುಕೇಷನ್ ಎಲ್ಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸಿದ್ರೆ ಅವ್ರ ಮೈಂಡ್ ಕೂಡ ಡೈವರ್ಟ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಡ್ಯಾನ್ಸ್ ಕ್ಲಾಸ್ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಾ ಇದೆ. ಒಂದು ಆ್ಯಕ್ಟಿವಿಟಿ ಚೆನ್ನಾಗಿ ಮಕ್ಕಳದ್ದು ಆ್ಯಕ್ಟಿವಿಟಿ ಗ್ರೋತ್ ಆಗುತ್ತೆ. ಜಾಯಿನ್ ಮಾಡಾಯಿತು. ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಏನು ಮಾಡೋದು ಅಂತ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ವಾಕ್ ಹೋಗ್ಬಿಟ್ಟು ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡಿಬಿಟ್ಟು ಎಲ್ಲ ಪೇರೆಂಟ್ಸು ಅಲ್ಲೇ ಇದ್ದರೆ ಮಕ್ಕಳು ಡೈವರ್ಷನ್ ಆಗ್ತಾರೆ. ಬೇಡ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ನಾನು ಅವಳು ಸ್ಕೂಲಲ್ಲೆಲ್ಲ ಬಿಟ್ಟು ಅಭ್ಯಾಸ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹಂಗೆ 1 hour ನಮಗೂ ವಾಕ್ ಆದಂಗೆ ಆಗುತ್ತೆ ಅಂತ ವಾಕ್ ಮಾಡೋಣ ಅಂತ ಹೊರಟ್ವಿ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇವತ್ತು ಅಳ್ತಿದ್ಲು. ಏನಕ್ಕೆ ಅಂತ ನಾನು ನೋಡಿದ್ರೆ ಅಲ್ಲಿ ಅವನು ಇನ್ನೊಬ್ಬ ಇದ್ದ, ಅವನ ಫ್ರೆಂಡು ಅಲ್ಲಿ ಆಟ ಆಡ್ತಿದ್ದಂತೆ. ಏನೋ ಕರ್ದ ಅಂತ ಹೇಳಿದಾಗ ಇವಳು ಹೋಗ್ಬಿಟ್ಟಿದ್ದಾಳೆ. ಮ್ಯಾಮ್ ಜಸ್ಟ್ ಯಾಕಪ್ಪ ಹೋದೆ ಅಂತ ಕೇಳಿದ್ದಾರೆ. ಅದಕ್ಕೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಫಸ್ಟೇ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪಾರ್ಕಿಗೆ ಕರ್ಕೊಂಡು ಬಂದ್ವಿ ಸ್ವಲ್ಪ ಆಟ ಆಡಲಿ ಅಂತ.
ಇಲ್ಲಿ ಆಟ ಆಡ್ತಿದ್ದಾರೆ. ಇವಾಗ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಪಾರ್ಕಿಗೆ ಬಂದಿದ್ದೀವಿ. ಸಕ್ಕತ್ತಾಗಿದೆ, ಗಾಳಿ ಫುಲ್ ಮಳೆ ಬರೋ ಥರ ಆಗ್ತಿದೆ ನೋಡಿ. ಮೋಡ ಮನೆಗೆ ಹೋಗ್ಬೇಕು ಇವಾಗ ಮನೆಗೆ ಬಂದ್ವಿ. ಪಾಪು ನೋಡಿ ಹೋಮ್ವರ್ಕ್ ಬರೀತಿದ್ದಾಳೆ ಆಲ್ರೆಡಿ ಕುತ್ಕೊಂಡು. ಫುಲ್ಲು ಇವತ್ತು ವಾಕ್ ಅದು ಅಲ್ಲಿ ಇಲ್ಲಿ ಓಡಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಏನೂ ನಾನು ಕರೆಕ್ಟಾಗಿ ಲಾಂಗ್ ಮಾಡೋಕ್ಕಾಗಿಲ್ಲ. ಇವಾಗ ಮನೆಗೆ ಬಂದುಬಿಟ್ಟು ಸಾಂಬಾರು ಮಾಡಿ ಇಟ್ಟೋಗಿದ್ನಲ್ಲ, ಇಲ್ಲಾಂದರೆ ಕಷ್ಟ ಆಗ್ತಿತ್ತು ಇವಾಗ ಸಾಂಬಾರು ಮಾಡೋದಕ್ಕೆ. ಇವಾಗ ಮುದ್ದೆ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಒಂದೆರಡು ಎಗ್ ಬೇಯಿಸ್ಬಿಟ್ಟು. ಇದೆ ನನ್ನ ವೆಯ್ಟ್ ಲಾಸ್. ಇವಾಗ ನೈಟು 7 o'clock ಅಷ್ಟರಲ್ಲಿ ಅಂತ ಅಂದ್ಕೊಂಡೆ, ಬಟ್ 7:10 ಆಗಿಬಿಟ್ಟಿದೆ. ಇದೇನೋ ಮುದ್ದೆ ಆಲ್ಮೋಸ್ಟ್ ಆಯಿತು. 7:30 ಒಳಗಡೆ ಏನಾದರೂ ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಏನು ಊಟ ಅಂತ ತೋರಿಸ್ತೀನಿ ರೀ. ನಾನು ಸಿಂಪಲ್ ಆಗಿರುತ್ತೆ ಆ್ಯಂಡ್ ಮನೇಲೇ ಮಾಡಿರೋದು. ಆ್ಯಂಡ್ ಎಕ್ಸರ್ಸೈಸ್ ಅದೆಲ್ಲ ಮಾಡ್ತೀನಿ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನೋಡಿ. ಸೊ ಗೈಸ್, ನನ್ನ ಸ್ನ್ಯಾಕ್ಸ್ಗೆ ಇದು ಯಾವುದೋ ತಂದೂರಿ ಪೀನಟ್ಸ್ ಅಂತ ಇತ್ತು, ಅದೊಂದು ತೊಗೊಳ್ತಾ ಇದ್ದೀನಿ. ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ, ಬದನೇಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವತ್ತು ಏನೂ ಪಲ್ಯ ಇಲ್ಲ, ಕಾಳನ್ನೇ ತಿನ್ಕೊಬೇಡ ಅಂತ. ನನ್ನ ಡಯಟ್ ಫುಡ್ ಇವತ್ತು ಸೌತೆಕಾಯಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇದನ್ನೇ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ. ನಾನು ವೆಯ್ಟ್ ಲಾಸ್ಗೆ ಅಂತ ಸಪ್ರೇಟಾಗಿ ಏನು ಮಾಡ್ಕೊಳ್ಳಲ್ಲ. ಇದರಲ್ಲೇ ಸ್ವಲ್ಪ ರೈಸ್ನ ಕಡಿಮೆ ತಿಂತೀನಿ ಆ್ಯಂಡ್ ಮುದ್ದೆ ಜಾಸ್ತಿ ತಿಂತೀನಿ. ರೈಸ್ ಇಷ್ಟೇ ತಿನ್ನೋದು. ಆ್ಯಂಡ್ ಸೌತೆಕಾಯಿ ಮತ್ತು ಕ್ಯಾರೆಟ್ ಇರ್ತಿತ್ತು. ಸೊ ಇವತ್ತು ಖಾಲಿ ಆಗಿರೋದ್ರಿಂದ ಬರೀ ಇಷ್ಟೇ, ಕಾಳು ಮತ್ತು ಒಂದು ಮೊಟ್ಟೆ, ಎಗ್, ಮುದ್ದೆ. ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್. ಹುಳ್ಳಿಕಾಳು ಮೊಳಕೆ ಕಾಳು ಸಾಂಬಾರು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಇಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇವತ್ತು ಮಳೆ ಬರ್ತಿದೆ, ತೋರಿಸ್ತೀವಿ ರೀ, ಹಾಗೆ ಕಾಣಿಸಲ್ಲ. ಏನು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಮಳೆ ಇದು ಮತ್ತೆ ಇನ್ನೊಂದು ದಿನದ ವ್ಲಾಗ್. ಸ್ವಲ್ಪ ಒಂದೊಂದು ದಿನದ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇವತ್ತು ಪಾರ್ಕ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಮನೆ ಹತ್ರನೇ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹಂಗೆ ಸುಮ್ಮನೆ ಫೋಟೋಸ್ ವೀಡಿಯೋಸ್ ಮಾಡ್ಕೋತಾ ಇದ್ದೆ ಮಿರರ್ ಹತ್ರ ಕೂತ್ಕೊಂಡು. ಇವಾಗ ಪಾರ್ಕ್ ಹೋಗಬೇಕು, ಪೂಜೆ ಮಾಡಬೇಕು. ಆರ್ಡರ್ ಮಾಡಿದ್ದೀನಿ ಫ್ಲವರ್ಸ್ ಎಲ್ಲ. ಮಳೆ ಬರೋ ಥರ ಆಗಿದೆ. ನಾವು ನಿನ್ನೆ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಇವತ್ತು ಪಾರ್ಕ್ಗೆ ಅಂತ. ಅದೇ ನನ್ನ ನೈಬರ್ ಒಬ್ರು ಇದ್ರಲ್ಲ ಹಳೆ ಮನೇಲಿ, ಅವರು ಬರ್ತಿದ್ದಾರೆ. ಅಲ್ಲೋಗ್ಬಿಟ್ಟು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಈ ಪಾಪುಗಳನ್ನೂ ಸ್ವಲ್ಪ ಆಟಾಡಿಸ್ದಂಗೆ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೇನೋ ಇವಾಗ ಹೂವು ಎಲ್ಲ ಬಂದರೆ ಪೂಜೆ ಮಾಡ್ಕೊಂಡು ಹೊರಡೋದು. ನಮ್ಮ ಪಾಪು ನೋಡಿದ್ರೆ ಇವಾಗೇ ಮಲ್ಕೊಬಿಟ್ಟಿದ್ದಾಳೆ. ಬನ್ನಿ ತೋರಿಸ್ತೀನಿ. ಜೈನಗರಲ್ಲಿ ತೊಗೊಂಡಿದ್ದು ಟಾಪ್ ಚೆನ್ನಾಗಿದೆಯಾ? ಚೆನ್ನಾಗಿದ್ರು ಇಲ್ಲ ಅಂದರೆ ಯಾರು ಕಮೆಂಟ್ ಮಾಡಲ್ಲ. ಇಟ್ಸ್ ಓಕೆ, ನನಗೆ ನಾನೇ ಕಮೆಂಟ್ ಮಾಡ್ಕೊತೀನಿ. ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ಹೆಂಗೆ ಮಲಗಿದ್ದಾಳೆ ತೋರಿಸ್ತೀನಿ. ಓಕೆ, ಏನು ರೆಡಿ ಮಾಡಿಲ್ಲ. ಫ್ಲವರ್ ಆರ್ಡರ್ ಮಾಡಿದ್ದೀನಿ. ಇವಾಗ ಫ್ಲವರ್ ಹಾಕ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡಬೇಕಷ್ಟೆ. ಕ್ಯಾಮ್ರಾ ಚೆನ್ನಾಗಿದೆಯಾ ಅಥವಾ ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆಯಾ ಅಂತ ಗೊತ್ತೇ ಆಗಲ್ಲ. ಎರಡೂ ಚೆನ್ನಾಗಿರುತ್ತೆ. ಒಂದೊಂದ್ಸಲ ಎರಡೂ ಚೆನ್ನಾಗಿ ಕಾಣಿಸಲ್ಲ. ಅದು ಹೆಂಗೆ ಏನೋ ನನಗಂತೂ ಗೊತ್ತಿಲ್ಲ. ಮಳೆ ಆಲ್ರೆಡಿ ಚೆನ್ನಾಗೇ ಬಂತು, ಮತ್ತೆ ಮೋಡ ಮುಚ್ಕೊಂಡಿದೆ. ನಾವು ಹೋಗೋಷ್ಟ್ರಲ್ಲಿ ಮತ್ತೆ ಮಳೆ ಬಂದುಬಿಟ್ರೆ ಏನು ಮಾಡೋದು? ಸರಿ, ಮತ್ತೆ ಬೇಗ ಸಿಗ್ತೀನಿ. ಪೂಜೆ ಎಲ್ಲ ಮಾಡಿ ಮುಚ್ಕೊಂಡಿದ್ದೆ ಹೊರಗಡೆ. ಫುಲ್ಲು ಮಳೆ ಬಂದುಬಿಟ್ರಿ ಏನು ಮಾಡೋದು? ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ರೀಲ್ಸೆಲ್ಲ ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ, ಮಳೆ ಬರದೇ ಇದ್ದರೆ ಸಾಕು. ಓಕೆ, ಮತ್ತೆ ಸಿಗ್ತೀನಿ. ಅಲ್ಲ, ನಮ್ಮ ಬೇಬಿಗೆ ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ಪಾಪುನು ರೆಡಿಯಾಗಿದೆ, ಹೋಗೋಣ ಬನ್ನಿ. ಗುಡ್, ಅವಳು ಬಂಗಾರ. ಪೂಜೆ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಸರಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಗಾಯ್ಸ್, ಲೇಟ್ ಆಗೋಯ್ತು. ಬಾಯ್. ನಾನು ಬೇಬಿ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಬನ್ನಿ ಹೋಗೋಣ. ನಡೀರಿ, ನಡೆಯೋ. ಮಳೆ ಬಂದ್ಬಿಡ್ತಾ ನೋಡಿ. ವಾ, ಮಳೆ ಸ್ಟಾರ್ಟ್ ಆಯ್ತಾ?
ಸ್ಟಾರ್ಟ್ ಆಗಿದೆಯಾ? ಬಾ ಬಾ ಆಯ್ತು, ಹುಷಾರು ಹುಷಾರು. ಸೊ ಇವಾಗ ಅವರು ಕೂಡ ಬಂದರು, ಅವ್ರ ಕಾರಲ್ಲೇ ಹೋಗೋಣ. ಪಾರ್ಕಿನ ಅಷ್ಟೊಂದು ದೂರ ಇಲ್ಲ, ಬಟ್ ಇವರೆಲ್ಲ ಕರ್ಕೊಂಡು ಮಳೆ ಬೇರೆ ಬರೋ ಥರ ಇತ್ತಲ್ಲ, ವಾಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅವ್ರ ಹಸ್ಬೆಂಡ್ ಕೂಡ ಬಿಟ್ಕೊಟ್ರು. ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಲೈಟಾಗಿ ಮಳೆ ಸ್ಟಾರ್ಟ್ ಆಗೋ ಥರ ಅನಿಸ್ತು. ನೆನ್ನೆನೂ ಕೂಡ ಸ್ವಲ್ಪ ಲೈಟಾಗಿ ಇದೇ ಥರ ಇತ್ತು. ಇವತ್ತು ಮಳೆ ಬರಲ್ಲ ಅಂತ ಫುಲ್ ಕಾನ್ಫಿಡೆನ್ಸಲ್ಲಿ ಹೋದರೆ ನೋಡಿ ಏನಾಯಿತು ಅಂತ. ನೋಡಿ ನಮ್ಮ ಫ್ರೆಂಡ್ ಬಂದಿದ್ದಾರೆ. ಇವಾಗ ರೀಲ್ಸ್ ಮಾಡಬೇಕು, ಮಳೆ ಬೇರೆ ಬರೋ ಥರ ಆಗಿದೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. 4 o'clock ಬನ್ನಿ ಅಂದರೆ ಇವರೇ ಲೇಟ್ ಮಾಡಿರೋದು. ಏನಕ್ಕೆ 5 ಬಂದ್ರಿ ನೀವು? ಏನು ಅಡುಗೆ ಮಾಡ್ತಿದ್ರಾ? ನಾನ್ ವೆಜ್? ಅಯ್ಯೋ, ಪ್ಲೇಸ್ ಎಲ್ಲಿದೆ ಅಂತ ಬನ್ನಿ ರೀಲ್ಸ್ ಮಾಡಿ. ಯೂಟ್ಯೂಬಲ್ಲಿ ನೋಡೋದು ನೀವು? ಟೈಮೇ ಇರಲ್ವಲ್ಲ ನಾನು ನೋಡಕ್ಕೆ. ಎಲ್ಲಿ ನಾನು ಪುಸ್ತಕನೇ ಆಟಾಡ್ತಿದ್ದಾರೆ. ಇವರೆಲ್ಲ ರೀಲ್ಸ್ ಒಂದು 2 ಶೂಟ್ ತಗೊಂಡು ನಾವು ಅದೆಲ್ಲ ಫ್ಲಾಪ್ ಆಗೋಯ್ತು. ಮಳೆ ಸ್ಟಾರ್ಟ್ ಆಗೋಯ್ತು, ಫುಲ್ಲು ಮಳೆ ಬರ್ತಾ ಇದೆ. ಯಪ್ಪ, ಒಂದು ವಿಡಿಯೋನೂ ಮಾಡಲಿಲ್ಲ. ಹೋಗ್ಬೋದು. ಪಾಪುಗೆ ಮಳೆ ಅಂದರೆ ಸಖತ್ ಇಷ್ಟ. ಅವಳು ಕೂಡ ಆಟಾಡಬೇಕು ಅಂದರೆ ತುಂಬ ಹಠ ಮಾಡ್ತಾ ಇದ್ಲು. ಬೇಡ ಬೇಡ ಅಂತ ಅಂದ್ಕೊಂಡು ಇಲ್ಲೇ ಅಲ್ಲಿ ಕುತ್ಕೊಳ್ಳೋದಕ್ಕೆ ಇರುತ್ತಲ್ಲ ಪ್ಲೇಸಲ್ಲಿ ಎಲ್ಲರೂ ಕುತ್ಕೊಂಡಿದ್ವಿ. ನಿಲ್ಲುತ್ತಾ ಅಂತ ತುಂಬ ಹೊತ್ತು ಕಾದ್ವಿ. ಬಟ್ ಅದು ಎಷ್ಟು ಹೊಟ್ಟೆ ಕಿಚ್ಚು ಮಳೆಗೆ ಅಂದರೆ ನಾವು ಹೋಗೋದಾಗ ಸ್ಟಾರ್ಟ್ ಆಗಿದ್ದು ನಾವು ಬರೋವರೆಗೂ ನಿಂತ ಇಲ್ಲ. ಮನೆಗೆ ಬಂದ ತಕ್ಷಣ ಸ್ಟಾಪ್ ಆಗಿದೆ ನೋಡಿ, ಇಷ್ಟು ಹೊಟ್ಟೆ ಕಿಚ್ಚು ಅಂತ. ಆ್ಯಂಡ್ ಪಾಪು ಕೂಡ ಧನ್ಯ ಇಬ್ಬರು ಹೋಗಿ ಸ್ವಲ್ಪ ಮಳೆಲ್ಲ ನಿಂತಾಯಿದ್ರು. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸಣ್ಣದಾಗೆ ಬರ್ತಿದ್ದು ಅಂತ ಓಕೆ ಅಂದ್ವಿ. ಆ್ಯಂಡ್ ನಾನು ಸ್ವಲ್ಪ ಮಳೆಯಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಿಸ್ಕೊಳ್ಳೋಣ ಅಂತ ಕರ್ಕೊಂಡು ಹೋದೆ. ಬಟ್ ಮಳೆ ಸಖತ್ತು ಜಾಸ್ತಿ ಇತ್ತು ಆ್ಯಂಡ್ ಗಾಳಿ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಬಟ್ ಫುಲ್ಲು ಬ್ಲ್ಯಾಕಾಗಿ ಬಂದಿದೆ. ಆ್ಯಂಡ್ ಅವ್ರು ಆಡಿನೇ ಅಲ್ಲೇ ಇದ್ದರು. ಸೊ ಅವರು ಕೂಡ ಬಂದರು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ಲು ಎಲ್ಲರೂ ನೆನ್ಕೋಬಿಟ್ಟಿದ್ವಿ. ಹೆಂಗಾಗಿದೆಯಾ ಅಂತ ನೋಡಿ ಗೈಸ್, ಎಲ್ಲ ನೆನ್ಕೊಂಡು ನೆನ್ಕೊಂಡಾಗೆ ಫೈನಲಿ ಮಳೇಲಿ ಸಿಗಾಕೊಂಡು ಮಳೇಲಿ ನೆನ್ಕೊಂಡು ಇಲ್ಲಿ ನೋಡಿ ನನ್ನ ಡ್ರೆಸ್. ಏನೂ ಪ್ಲ್ಯಾನ್ ಮಾಡಬಾರ್ದು ನೋಡಿ, ಏನೂ ಒಂದು ರೀಲ್ಸು ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಹೋಗಿದ್ದು ಎಲ್ಲ ವೇಸ್ಟ್ ಆಯಿತು ಗಾಯ್ಸ್. ಬೇಜಾರಾಗ್ತಿದೆ. ಆಲ್ರೆಡಿ ತಲೆಗೆಲ್ಲ ಟವೆಲ್ ಕಟ್ಟಿದ್ದೀನಿ, ನಾನು ಇನ್ನೂ ಕಟ್ಕೊಂಡು ಒಳ್ಳೆ ಕಾಫಿ ಕುಡಿಬೇಕು ಅನಿಸ್ತಿದೆ. ಕಾಫಿ ಮತ್ತೆ ಲಾಲ ಮಾಡ್ಕೊಂಡು ಕುಡಿಯೋಣ ಗುಂಡ? ಯಾಕೆ ಬರೀ ಬಿಸ್ಕೆಟ್ ಸಾಕಾ? ಸೊ ಗಾಯ್ಸ್ ಇರಿ, ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ. ನೀವು ಯಾರೆಲ್ಲ ಮಳೆಲೆಲ್ಲ ಸಿಗಾಕೊಂಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಪ್ಯಾಂಟು, ಬಟ್ಟೆ, ಯಪ್ಪ ದೇವ್ರೇ. ನೋಡಿ ಗಾಯ್ಸ್ ಬಟ್ಟೆ ಚೇಂಜ್ ಮಾಡಿದ್ದೆ. ಸೊ ಇವಾಗ ಕಾಫಿ ಕುಡಿಬೇಕು ಅನಿಸ್ತಾ ಇತ್ತು. ಹೊರ್ಗಡೆ ಮಳೆ ಬರ್ತಾ ಇದೆ. ಸೊ ಅದಕ್ಕೆ ಕಾಫಿ. ನೋಡಿ ಗಾಯ್ಸ್ ಬಟ್ಟೆ ಚೇಂಜ್ ಮಾಡಿದ್ದೆ. ಸೊ ಇವಾಗ ಕಾಫಿ ಕುಡಿಬೇಕು ಅನಿಸ್ತಾ ಇತ್ತು. ಹೊರ್ಗಡೆ ಮಳೆ ಬರ್ತಾ ಇದೆ. ಸೊ ಅದಕ್ಕೆ ಕಾಫಿ. ಹರೇ ಕೃಷ್ಣ. ಸೊ ಗಾಯ್ಸ್ ಕಾಫಿ, ಹಾಲು ರೆಡಿಯಾಗಿದೆ. ಕಾಫಿ ಮಾಡಬೇಕು. ಸೊ ಗಾಯ್ಸ್ ನಮ್ಮ ಪಾಪು ಪಾರ್ಕ್ ಕರ್ಕೊಂಡು ಹೋದಾಗ ತುಂಬ ಗಲಾಟೆ ಮಾಡಿದ್ದಾಳೆ. ನೆಕ್ಸ್ಟ್ ಟೈಮಿಂದ ನಾನು ನಿಮ್ಮಲ್ಲಿ ಕರ್ಕೊಂಡು ಹೋಗಲ್ಲ. ಅವಳನ್ನ ಇಲ್ಲೇ ಬಿಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಮತ್ತೇನಕ್ಕೆ ಹಂಗೆಲ್ಲ ಗಲಾಟೆ ಮಾಡ್ತೀಯಾ? ಹಂಗೆಲ್ಲ ಅಲ್ಲಿ ಎಲ್ಲಿ ಸಿಗುತ್ತೆ ನಿಂಗೆ ಕೇಳಿದೆಲ್ಲ?
ಇನ್ನೊಂದ್ಸಲ ಮಾಡೋಣ ಅಂತ ಹೇಳಿದಾಳೆ ವಿಡಿಯೋದಲ್ಲಿ, ತೋರಿಸ್ತೀನಿ ಇವಾಗಲ್ಲ. ಈ ಮಳೆಗೆ ಒಳ್ಳೆ ಚಿಕನ್ ತಿನ್ಬೇಕು ಅನಿಸ್ತದೆ, ಬಟ್ ಹೋಗಿ ತಗೋಬರೋರು ಯಾರು. ಆ್ಯಂಡ್ ನಂಗೆ ಆನ್ಲೈನಲ್ಲಿ ಸಿಗೋ ಆ ರೆಡಿ ಚಿಕನ್ ಅಂತೂ ಒಂದು ಚೂರು ಇಷ್ಟ ಆಗಲ್ಲ, ಚೆನ್ನಾಗೇ ಇರಲ್ಲ. ಅವು ಎಲ್ಲ ಫ್ರೀಸರ್ ಮಾಡಿಕೊಟ್ಬಿಡ್ತಾರೆ. ಸೊ ನೋಡೋಣ, ಇರಿ ತಂದೂರಿ ಏನಾದರೂ ಕಡಿಮೆಗೆ ಸಿಕ್ಕಿದ್ರೆ ಆರ್ಡ್ರ್ ಮಾಡೋದು, ಇಲ್ಲ ಅಂದರೆ ನಾಳೆ ಹೆಂಗಿದ್ರು ಸಂಡೇ ಅಲ್ವಾ ಮಾಡಬೇಕು. ಬಟ್ ಈ ವೆದರ್ಗೆ ತಿನ್ನಬೇಕು ಅನಿಸ್ತಿದೆ. ನೋಡೋಣ, ಕಾಫಿ ಕುಡಿಯೋಣ ಬನ್ನಿ. ಕಾಫಿ ಹಾಲು. ಸೊ ಗಾಯ್ಸ್, ನಮ್ಮ ಕಾಫಿ ರೆಡಿ ಆಗಿದೆ, ಬೇಬಿ ಹಾಲು ಕೂಡ ರೆಡಿ ಆಗಿದೆ. ಇವಾಗ ಆ ಕಾಫಿ ಬಿಸ್ಕೆಟ್ ಎಲ್ಲಪ್ಪ, ನಮ್ಮ ಬೇಬಿದು ಓರಿಯೋ. ಸೇವ್ ಮಾಡ್ಕೊಂಡು ತಿನ್ಬೇಕು ಪಾಪ ಎಲ್ಲನೂ. ಸೊ ಗಾಯ್ಸ್, ನಮ್ಮ ಬೇಬಿ ನೋಡಿ ಹೋಮ್ವರ್ಕ್ ಬರೀತಿದ್ದೆ, ಅವಳೇ ಬರ್ಕೋತಿದ್ದಾಳೆ, ಚೆನ್ನಾಗಿ ಬರೀತಿದ್ದಾಳೆ ನೋಡಿ. ಅವಳು ತುಂಬ ಗುಡ್ ಗರ್ಲ್ ಕಣಪ್ಪ ಬಂಗಾರಿ. ಬರೀ ಹಾಂ. ಫುಡ್ ಇವತ್ತು ಏನೋ ಡಿಫ್ರೆಂಟ್ ಟ್ರೈ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಮತ್ತು ಅವಲಕ್ಕಿ ಮಾಡ್ಕೊತಾ ಇದ್ದೀನಿ. ಯಾಕೋ ಚಳಿಗೆ ನಾನ್ ವೆಜ್ ಎಲ್ಲ ನಂಗೆ ಆನ್ಲೈನಲ್ಲಿ ಇಷ್ಟ ಆಗಲ್ಲ, ಈಗ ಹೋಗಿ ತರೋದಕ್ಕೂ ಆಗಲ್ಲ, ಸ್ವಲ್ಪ ದೂರ ಇದೆ. ಅದಕ್ಕೆ ಮನೆಗೆ ಏನಿದ್ರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ನಾಳೆ ಹೆಂಗಿದ್ರು ತರಬೇಕಲ್ಲ, ಅದಕ್ಕೆ. ಫುಡ್ ರೆಡಿಯಾಗಿದೆ, ರೆಸಿಪಿ ಎಲ್ಲ ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಪರವಾಗಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಹೊಸ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಬಾಯ್ ಬಾಯ್.